ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಅಜ್ಜಕ್ಕನಹಳ್ಳಿ. ಸ್ನೇಹಿತರೆ, ನಿನ್ನೆ RCB ಈಗಾಗಲೇ ಪಂದ್ಯವನ್ನು ಗೆದ್ದು ಸತತವಾಗಿ ಎರಡನೇ ಬಾರಿಗೆ IPL ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ನೋಡಿ, RCBಯನ್ನು ಆಡ್ಕೊಂಡು ನಕ್ಕೋರು ಅದೆಷ್ಟೋ ಜನ. RCB ಈ ಜನ್ಮದಲ್ಲಿ ಈ ಜೀವನದಲ್ಲಿ ಕಪ್ ಗೆಲ್ಲಲ್ಲ ಅಂತ RCBಯನ್ನು ಅವಮಾನ ಮಾಡಿದವರು ಎಷ್ಟೋ ಜನ. ಜಗತ್ತಿನಲ್ಲಿ ಯಾವ್ಯಾವ ರೀತಿಯಾದಂತಹ ಅವಮಾನ ಆಗಬೇಕೋ ಅದೆಲ್ಲದೂ RCBಗಾಯಿತು. ಆದರೆ ಆ ಅವಮಾನದಿಂದ RCB ಕುಂದಲಿಲ್ಲ. ಇವತ್ತು ಗಟ್ಟಿಯಾಗಿ ನೆಲೆ ನಿಂತು ಸತತವಾಗಿ 2 ಟ್ರೋಫಿಗಳನ್ನು ಗೆದ್ದು ಜಗತ್ತಿನ ಮುಂದೆ ನಾನು ಏನು ಅನ್ನೋದನ್ನು ತೋರಿಸಿದೆ. ಈ ನೆನ್ನೆಯ ಒಂದು ಪಂದ್ಯವನ್ನು ವೀಕ್ಷಿಸಿದ್ದು ಬರೀ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚ RCBಯ ಗೆಲುವನ್ನು ಸಂಭ್ರಮಾಚರಣೆ ಮಾಡಿದೆ. ಕಾರಣ RCB ಪಟ್ಟಂತಹ ಶ್ರಮ, RCB ಬ್ರಾಂಡ್ಗಿರುವಂತಹ ಒಂದು ವ್ಯಾಲ್ಯೂ, ಅಭಿಮಾನಿಗಳ ನಿಯತ್ತು ಇವತ್ತು RCBಯನ್ನು ಎಷ್ಟೋ ಎತ್ತರಕ್ಕೆ ಕೊಂಡೊಯ್ದಿದೆ. ಸ್ನೇಹಿತರೆ ನೋಡಿ, RCB ಇವತ್ತು ಗೆಲ್ತಲ್ಲ, ಗೆದ್ದ ದಿನ ಕಳೆದ ಬಾರಿ ಇದ್ದಂತಹ ಒಂದು ಎಮೋಷನಲ್ ಮೂಮೆಂಟ್ ಇರಲಿಲ್ಲ. ಕಳೆದ ಬಾರಿ ಒಂದು ಗೆಲ್ಲಲೇಬೇಕಂತಹ ಛಲ ಇತ್ತು. ಆದರೆ ಈ ಸರಿ ಒಂದು ಲೆಗೆಸಿ ಅಂದರೆ ಪರಂಪರಾಗತವಾಗಿ ನಮ್ಮ RCB ಮುಂದೆ ಹ್ಯಾಟ್ರಿಕ್ ಕಪ್ಗಳನ್ನ ಗೆದ್ದು ಎಲ್ಲವಕ್ಕೂ ಕೂಡ ಟಕ್ಕರ್ ಕೊಡುತ್ತೆ. ಸ್ನೇಹಿತರೆ, ಪಂದ್ಯದ ವಿವರ ಯಾವ ರೀತಿ ಇತ್ತಪ್ಪ ಅಂತ ನೋಡೋದಾದರೆ ನೋಡಿ, RCB ಟಾಸ್ ಗೆಲ್ತಾರೆ, ಬೌಲಿಂಗನ್ನು ಆಯ್ಕೆ ಮಾಡ್ಕೋತಾರೆ. ಆಗ ನಾನು ಅಂದ್ಕೊಂಡೆ, ಏನಪ್ಪ ಇವರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡವ್ರೆ, ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು 250 ರನ್ನಾರು ಹೊಡೆದಿದ್ರೆ ಇವರೇನೋ ಗೆಲ್ಬೋದಿತ್ತು ಅಂತ ಅಂದ್ಕೊಂಡೆ. ಆದರೆ ಆ ನಿರೀಕ್ಷೆಯನ್ನು ಹುಸಿ ಮಾಡಿದ್ದು RCBಯ ಬೌಲರ್ಸ್ ಕರಾರುವಕ್ಕಾಗಿ ಬೌಲಿಂಗನ್ನು ಮಾಡಿದ್ರು. ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ರಸಿಕ್ ಸಲಾಮ್ದರ್ ಇವರೆಲ್ಲರ ಕೊಡುಗೆ ಮತ್ತು ಕೃಣಾಲ್ ಪಾಂಡ್ಯ ಅವರ ಕೊಡುಗೆ RCB ಗುಜರಾತನ್ನು 155ಕ್ಕೆ ಕಟ್ಟಿ ಹಾಕ್ತು. ಶುಭನ್ ಗಿಲ್ ಶುಭಾರಂಭವನ್ನು ಮಾಡಲೇ ಇಲ್ಲ. ಸಾಯಿ ಸುದರ್ಶನ್ ತನ್ನ ಸುದರ್ಶನ ಚಕ್ರವನ್ನು ತಿರುಗಿಸಲೇ ಇಲ್ಲ. ಅದೇ ರೀತಿ ಜಾಸ್ ಬಟ್ಲರ್ ಅವರ ಏನು ಆರ್ಭಟ ಅದೇನು ನಡಿಲೇ ಇಲ್ಲ. ನೋಡೋಕ್ಕೊಂಥರ 1 ಡೇ ಮ್ಯಾಚ್ ಥರ ಇತ್ತು ಕಣ್ರಿ. ಅದಾದಮೇಲೆ ಅರ್ಷದ್ ಖಾನ್ ಅನ್ನೋ ಒಬ್ಬ ವ್ಯಕ್ತಿ ಬಂದರು. ಸುಮಾರಾಗೆ ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡಿ ಒಳ್ಳೆ ಪಂದ್ಯಕ್ಕೆ ಮೆರುಗು ತರ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಆ ತಂದಂತಹ ಮೆರುಗು ಕೂಡ ಅಪಾರ ಸಮಯ ಉಳಿಲಿಲ್ಲ. ಅವರು ಕೂಡ ಕ್ಯಾಚ್ ಕೊಟ್ಟು ಔಟ್ ಆದರು. ರಾಹುಲ್ ತೆವಾಟಿಯಾ ತುಂಬ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡ್ವಿ, ಆ ವ್ಯಕ್ತಿ ಕೂಡ ವಿಕೆಟ್ ಒಪ್ಸಿದ್ರು. ಒಟ್ಟಾರೆಯಾಗಿ ವಾಷಿಂಗ್ಟನ್ ಸುಂದರ್ 37 ರನ್ಗೆ 50 ರನ್ನನ್ನು ಹೊಡೆದ್ರು. ಅದನ್ನು ಬಿಟ್ಟರೆ ಇನ್ಯಾರು ಆಡಲಿಲ್ಲ. ಇವತ್ತು ಆಗಿದ್ದಂಥ ಕಾಮಿಡಿ ಏನು ಗೊತ್ತೇನೋ, ವಾಷಿಂಗ್ಟನ್ ಸುಂದರ್ 3 ರನ್ಗಳಿಗೆ ಔಟ್ ಆಗಿದ್ರು. ಆಗ ಆಗಿದ್ದೇನು ಅಂತಂದರೆ, ಜಾನ್ ಕಾಕ್ಸ್ ತಾನು ಕ್ಯಾಚನ್ನು ಹಿಡ್ದಿರ್ತಾರೆ. ಆ ಹಿಡ್ದಿದ್ದಂಥ ಕ್ಯಾಚು ನೆಲಕ್ಕೆ ತಾಗಿರುತ್ತೆ. ಆದ ಕಾರಣ ಅಂಪೈರ್ ಅದನ್ನು ನಾಟ್ಔಟ್ ಅಂತ ಕೊಡ್ತಾರೆ. ಅದೇ ಕಾರಣವನ್ನು ಇಟ್ಕೊಂಡು ರಜತ್ ಪಟಿದಾರ್ ವಾದ ಮಾಡ್ತಾರೆ. ಈ ಮುಂಚೆ ಲೀಗ್ ಹಂತದಲ್ಲಿದ್ದಂತಹ ಒಂದು ಮ್ಯಾಚಲ್ಲಿ ರಜತ್ ಪಟಿದಾರ್ ಅವರ ಕ್ಯಾಚನ್ನು ಇದೇ ಗುಜರಾತ್ ಟೈಟನ್ಸ್ನ ಜಾಸ್ ಬಟ್ಲರ್ ಏನು ಹಿಡಿದು ನೆಲಕ್ಕೆ ಉಜ್ಜಿದ್ರು. ಆದರೂ ಕೂಡ ಅದನ್ನು ಔಟ್ ಅಂತ ಕೊಟ್ಟಿದ್ರು. ಅಲ್ಲಿ ಔಟ್ ಆದರೆ ಇದೆಂಗ್ರಿ ನಾಟ್ ಔಟು ಸ್ವಾಮಿ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದಿಟ್ಟರು. ಏನು ಮಾಡಲಿಕ್ಕಾಗುತ್ತೆ, ಕಾಲ ಮಿಂಚೋಗಿತ್ತು. ಅದಾದ ಮೇಲೆ
ಯಾವಾಗ ನಮ್ಮ RCB ಬ್ಯಾಟಿಂಗಿಗೆ ಬಂತು ನನಗೆ ಆವಾಗಲೇ ಕನ್ಫರ್ಮ್ ಆಗೋಯ್ತು RCB ಗೆದ್ದೇ ಗೆಲ್ಲುತ್ತೆ ಅಂತ. ಮೊದಲು ಆರಂಭಿಕರಾಗಿ ಬಂದಂತಹ ವಿರಾಟ್ ಕೊಹ್ಲಿ ಮತ್ತು ವೆಂಕಟೇಶ್ ಅಯ್ಯರ್ ಇಬ್ಬರು ಒಳ್ಳೆ ಚೆನ್ನಾಗಿ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ರು. 6 ಓವರ್ಗೆ 70 ರನ್ಗಳನ್ನ ಹೊಡೆದಿದ್ರು ಅಂದರೆ ತಮಾಷೆನೇ ಅಂದ್ರಿ. ವೆಂಕಟೇಶ್ ಅಯ್ಯರ್ಗಿಂತಲೂ ಸ್ಟ್ರೈಕ್ ರೇಟು ಇವ್ರದ್ದು, ವಿರಾಟ್ ಕೊಹ್ಲಿ ಅವ್ರದ್ದು ತುಂಬ ಚೆನ್ನಾಗಿತ್ತು. ವೆಂಕಟೇಶ್ ಅಯ್ಯರ್ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆಗ ಬಂದಿದ್ದೆ ಇವರು ಪಡಿಕ್ಕಲ್ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಆಮೇಲೆ ಬಂದಿದ್ದು ನಮ್ಮ ಹೆಮ್ಮೆಯ ನಾಯಕ ರಜತ್ ಪಟಿದಾರ್ ಅವರು ಕೂಡ ಅಪಾರ ಹೊತ್ತು ಕ್ರೀಸಲ್ಲಿ ಇರೋದಿಲ್ಲ. 6 ಹೊಡೆಯುವ ಬರದಲ್ಲಿ ಅವರು ಕೂಡ ಔಟ್ ಆಗ್ತಾರೆ. ಅದಾದಮೇಲೆ ಬಂದಿದ್ದು ಕೃನಾಲ್ ಪಾಂಡ್ಯ ಬೇಗನೆ ವಿಕೆಟನ್ನು ಒಪ್ಪಿಸಿಬಿಡ್ತಾರೆ. 2 ಬಾಲ್ಗೆ 1 ರನ್ ಹೊಡೆದು. ಆಗ RCB ಅಭಿಮಾನಿಗಳಲ್ಲಿ ಸ್ವಲ್ಪ ತಳಮಳ ಶುರುವಾಯಿತು. ಈ ಎದೆಗೂಡು ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಗುಬ್ಬಚ್ಚಿ ಬಿಟ್ಟಂಗೆ ಆಯಿತು. ಆದರೆ ಆ ಒಂದು ತಳಮಳವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದು ಅಂದರೆ ಅದು ವಿರಾಟ್ ಕೊಹ್ಲಿ ಮತ್ತು ಟೀಮ್ ಡೇವಿಡ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ 17 ಬಾಲ್ಗೆ 24 ರನ್ಗಳನ್ನ ಪೇರಿಸ್ತಾರೆ. ಅದಾದಮೇಲೆ ಅವರು ಕೂಡ ಔಟ್ ಆಗ್ತಾರೆ. ಸ್ನೇಹಿತರೆ, ಅದೇನೇ ಇರಲಿ, ಆಮೇಲೆ ಬಂದಂಥ ಜಿತೇಶ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಸಣ್ಣದಾಗಿ, ತೀರಾ ಅಗ್ರೆಸಿವ್ ಬೇಡವೇ ಬೇಡ, ಆ ಸಣ್ಣದಾಗಿ ತಮ್ಮ ಆಟವನ್ನು ಪ್ರಾರಂಭಿಸಿ ಕೊನೆಗೆ ಗೆಲುವಿಸ್ಕೊಡ್ತಾರೆ. ವಿರಾಟ್ ಕೊಹ್ಲಿ ಅವರು ಕೊನೆಯವರೆಗೂ ಇದ್ದು ಚೇಸ್ ಮಾಸ್ಟರ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಮತ್ತು ವಿರಾಟ್ ಕೊಹ್ಲಿ ಅವರು ಆದಮೇಲೆ ಜಿತೇಶ್ ಶರ್ಮಾ ಆ ಕಡೆ ಸ್ಟ್ರೈಕ್ ಕೊಡ್ತಾರೆ. ಅವರು ಫಿನಿಶಿಂಗ್ ಮಾಡಿದಂಥ ರೀತಿ, 6 ಹೊಡೆದು ಫಿನಿಶ್ ಮಾಡ್ತಾರೆ. ಅದು ಫಿನಿಶ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಏನು ಬರ್ತಾರೆ, ಫಿನಿಶ್ ಆಯಿತು. ನಾವಿಲ್ಲಿ ಯಾರನ್ನ ನೆನಪಿಸ್ಬೇಕಂತಂದರೆ ವಿರಾಟ್ ಕೊಹ್ಲಿ ಅವರನ್ನ. ಮೊದಲ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಬಂದು ಕೊನೆಯವರೆಗೂ ಇದ್ದು ಮ್ಯಾಚನ್ನು ಗೆಲ್ಲಿಸಿದ್ದು ವಿರಾಟ್ ಕೊಹ್ಲಿ ಅವರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್. ಮತ್ತು ಎಲ್ಲ ಹಂತಗಳಲ್ಲೂ ಕೂಡ ಪಂದ್ಯವನ್ನು ಚೆನ್ನಾಗಿ ತಗೊಂಡೋಗಿದ್ದು ನಮ್ಮ ಬೌಲರ್ಸ್, ಅವರಿಗೂ ಕೂಡ ಹ್ಯಾಟ್ಸ್ ಆಫ್. ಮತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಅವರಿಗೆ ಸೇರುತ್ತೆ. ಮತ್ತು ವೈಭವ್ ಸೂರ್ಯವಂಶಿ ಪ್ಲೇಯರ್ ಆಫ್ ದ ಸೀರೀಸ್ ಆಗ್ತಾರೆ. ತುಂಬ ಚೆನ್ನಾಗಿ ಆಡಿದ್ರು ವೈಭವ್ ಸೂರ್ಯವಂಶಿ. RRನ ಪರವಾಗಿ ಆಡಿದ್ರು, ಚೆನ್ನಾಗಿ ಆಡಿದ್ರು. ಮತ್ತು ಸತತ 2ನೇ ಬಾರಿಗೆ IPL ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಂತಹ ನಮ್ಮ RCB ತುಂಬ ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಅದರಲ್ಲೂ ಈ ಸೀರಿಯಲ್ ನೋಡ್ತಕ್ಕಂತಹ ಈ ಲೇಡೀಸ್ ಕಣ್ಣಿಗೆ ತುಂಬಾ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದರೂ ಆ ಕೆಂಗಣ್ಣೋ ಪಂಗಣ್ಣೋ ಯಾವ ಕಣ್ಣೋ ಆ ಕೆಂಗಣ್ಣಿಗೆ ಗುರಿಯಾದರೂ ಅದೆಲ್ಲ ಲೆಕ್ಕಕ್ಕೆ ಬರ್ದಿರ ಗೆಲ್ತು. ಅವರು ಕೂಡ ಖುಷಿಯಾಗಿದ್ದಾರೆ. ಈಗ RCBಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಮಹಿಳಾ ಅಭಿಮಾನಿಗಳು ಕೂಡ, ಅವರಿಗೂ ಕೂಡ ಹ್ಯಾಟ್ಸ್ ಆಫ್. ಮತ್ತು RCB ಅಭಿಮಾನಿಗಳು, RCBಗೆ ಬೆಂಬಲಿಸಿದಂತಹ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.